ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದರೆ ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇತ್ತ ಭಾಗ್ಯ ಎಲ್ಲ ಹೆಲ್ಪರ್ಸ್ಗೂ ಮ್ಯಾಂಗಿ ಫೆರಾ ನೂಡಲ್ಸ್ ಹೆಂಗೆ ಮಾಡೋದು ಅಂತ ಎಲ್ರಿಗೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಬಂದು ಅವ್ರ ಅತ್ತೆ ಇಲ್ಲಿ ಕುಸುಮ ಒಳಗಡೆ ಅವಳು ಆರ್ಡರ್ ಕೊಟ್ಟು ರೆಡಿಯಾಗಿ ಕುಂತಿರ್ತಾಳೆ. ಆಗ ಸರಿ ಅಂತ ಹೇಳಿ ಹಿತ್ತ ಆರ್ಡರ್ನ ತಗೊಂಡು ಹೋಗಿ ಆರ್ಡರ್ನ ತಂದು ಕೊಡ್ತಾಳೆ. ಕೊಟ್ಟು ಮೇಡಮ್ ತಗೊಳ್ಳಿ, ಇದೆ ನಮ್ಮ ಸ್ಪೆಷಲಿಸ್ಟ್ ಮಾಡಿರೋ ಸೈನೆ ರಸಾಯನ ಅಂತಾಳೆ. ಅದಕ್ಕೆ ಹಾಂ ಸರಿ, ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ, ನೀನು ಸುಮ್ಮನೆ ಇರೋ ಅಂದಾಗ ಹಾಂ ಮೇಡಮ್ ತಿಂದು ನೋಡಿ ಸಖತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಪೆಷಲಿಸ್ಟ್ ಅಂತ ಹೇಳ್ತಾಳೆ. ಹಾಂ ಇರು ಸಾಕು. ಅಲ್ಲ ಅಷ್ಟಕ್ಕೂ ಈ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ ಸೈನ ರಸಾಯನ ಅಂತ, ನೀವು ಅದಕ್ಕೆ ಇಂಗ್ಲೀಷಲ್ಲಿ ಅದೇನೋ ಮ್ಯಾಗ್ನೆಟು ಗಿಗ್ನೆಟ್ ಅಂತ ಹೇಳಿ ಟಸು ಅಂತ ಹೆಸರಿಟ್ಟು ಜನಗಳನ್ನ ಮರಳು ಮಾಡ್ತಿರಲ್ಲ. ಅಂದರೂ ಜನ ಮರಳು ಮಾಡೋದು ನಿಮ್ಮನ್ನು ನೋಡೇ ಕಲಿಬೇಕು ರೀ, ಅದೆಷ್ಟು ಚಾಲಾಕಿ ಬುದ್ಧಿ ಯೂಸ್ ಮಾಡ್ತೀರಂದಾಗ ಮೇಡಮ್ ಹಾಗೇನಿಲ್ಲ, ನಿಜವಾಗ್ಲೂ ನಮ್ಮ ಶೆಫು ನಿಜವಾಗ್ಲೂ ಮಸ್ತ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಾಕು, ನೀನು ಹೊಗಳ್ಬೇಡ, ತಿಂದು ನಾನು ಹೊಗಳ್ಬೇಕು, ಎಲ್ಲ ನೀನೇ ಹೇಳಿದ್ರೆ ನಾನೇನು ಹೇಳಬೇಕು ಅಂತಾಳೆ. ಅದಕ್ಕೆ ಸರಿ ಮೇಡಮ್ ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾಳೆ. ಕುಸುಮ ಅವರು ಅದನ್ನು ಟೇಸ್ಟ್ ಮಾಡಿ ಮನಸ್ಸಿನಲ್ಲಿ ಅರೆ ವಾ ಇದೇನು ನನ್ನ ಥರನೇ ಮಾಡಿದರೆ, ಅದು ಇಷ್ಟು ಟೇಸ್ಟಾಗಿ ಅಂತ ಯೋಚನೆ ಮಾಡ್ತಾ ಸ್ಲೋ ಆಗಿ ಥಿಂಕ್ ಮಾಡಿ ಅರೆ ಏನ್ರಿ ಇದು ಅಂತ ಜೋರಾಗಿ ಕಿರ್ಸ್ತಾಳೆ. ಅದಕ್ಕೆ ಹಿತ ಶಾಕ್ ಆಗ್ತಾಳೆ. ಯಾಕೆ ಮೇಡಮ್ ಏನಾಯಿತು ಅಂತ ಕೇಳಿದಾಗ ಅಲ್ಲ ಇದಕ್ಕೆ ಅನ್ನೋ ರಸಾಯನಕ್ಕೆ ಇಷ್ಟು ದೊಡ್ಡದ ಇಂಗ್ಲೀಷ್ ಹೆಸರಿಟ್ಟು ಮರಳು ಮಾಡಿದೆ ಅಲ್ಲದೆ ಇನ್ನೊಬ್ರು ಟೇಸ್ಟ್ನ ಕಾಪಿ ಮಾಡಿ ಇದು ಬಂದುಬಿಟ್ಟು ನಮ್ಮ ಹೋಟೆಲ್ ಸ್ಪೆಷಲ್ ಅಂತ ಜಂಬ ಕೊಚ್ಕೊತಾ ಇದ್ದಾರೆ ಅಂದಾಗ ಅರೆ ಮೇಡಮ್ ಇಲ್ಲ ಆ ರೀತಿ ನಾವೇನು ಮಾಡಿಲ್ಲ, ಇದು ನಮ್ಮ ಶೆಫ್ ಅವರೇ ಮಾಡಿದ್ದು, ಅದು ಸ್ಪೆಷಲಿಸ್ಟಾಗಿ ಮಾಡಿದ್ದಾರೆ, ಈ ಥರ ಯಾರ ಕೈಲೂ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಾಳೆ. ಅದಕ್ಕೆ ಏನ್ರಿ ಚಾನ್ಸ್ ಇಲ್ಲ, ಇದು ನನ್ನ ಟೇಸ್ಟು, ನಾನು ಮಾಡ್ತಿರೋ ಹಾಗೇ ಇದೆ, ನಂದೇ ಕಾಪಿ ಮಾಡಿ ಬಂದುಬಿಟ್ಟು ಇವತ್ತು ನಿಮ್ಮ ಹೋಟೆಲ್ದು ಸ್ಪೆಷಲ್ ಅಂತ ಜಂಬ ಕೊಚ್ಕೊತಾ ಇದ್ದಾರಾ ಅಂತ ಚಿರ್ಲಾಕ್ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಈತ ಇಲ್ಲ ಮೇಡಮ್ ಹಾಗೇನಿಲ್ಲ, ನಿಜವಾಗ್ಲೂ ಇದು ನಮ್ಮ ಶೆಫ್ ಅವರೇ ಮಾಡಿದ್ದು, ಅವ್ರ ಥರ ನಿಜ ಯಾರು ಮಾಡಲ್ಲ ಅಂತ ಸಾಕು ಮುಚ್ಚ್ರಿ ಅಂತಿರುವಾಗ ಅಲ್ಲಿಗೆ ಮ್ಯಾನೇಜರ್ ಬರ್ತಾನೆ. ಯಾಕೆ ಮೇಡಮ್ ಏನಾಯಿತು ಅಂತ ಕೇಳಿದಾಗ ಇವನೊಬ್ಬ ಬಂದ್ಬಿಟ್ಟು ಅವಸ್ಥೆಗೆ ನೀನು ಯಾರ ಇದನ್ನೆಲ್ಲ ಕೇಳಕ್ಕೆ ಅಂದೆ, ನಾನು ಇದು ಹೋಟೆಲಿಂದು ಮ್ಯಾನೇಜರ್ ಇದ್ದೀನಿ, ಅದೇನು ಪ್ರಾಬ್ಲಮ್ ಅದು ನಾನೇ ನೋಡ್ಕೊಳ್ಳೋದು ಅಂದಾಗ ಏನು ನೋಡ್ಕೊಳ್ತೀಯ, ಈಗ ನೋಡು ಇದು ನಾನು ಮಾಡಿರೋ ಶಾವಿಗೆ ಥರನೇ ಇದೆ, ಅಷ್ಟಕ್ಕೂ ಇದನ್ನು ಯಾರೋ ಕಾಪಿ ಮಾಡಿದ್ದಾರೆ, ಅದನ್ನು ತಂದ್ಬಿಟ್ಟು ಇವಾಗ ನಿಮ್ಮದು ಹೋಟೆಲ್ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಅಲ್ಲೋ ಮೇಡಮ್ ಆ ಥರ ಏನೂ ಇಲ್ಲ, ಇದು ನಮ್ಮ ಹೋಟೆಲಲ್ಲೇ ಮಾಡಿದ್ದು, ಅಷ್ಟಕ್ಕೂ ನಿಮ್ಮ ಥರ ಸಾವಿರಾರು ಜನ ಬರ್ತಾರೆ ದಿನಕ್ಕೆ ನಾನು ಮಾಡ್ತೀನಿ ಅಂತ ನಿಮ್ಮಂಥವ್ರು ಪ್ರತಿಯೊಂದು ಮಾತು ಕೇಳ್ಕೊಂಡು ಕುಂತ್ರೆ ನಮ್ಮ ಹೋಟೆಲ್ ಮುಂದೆ ಹೋದಂಗೆ. ಅದಕ್ಕೆ ಕುಸುಮ ಹೇಳ್ತಾಳೆ ಅಯ್ಯೋ ರೀ ನಿಮ್ಮ ಶೆಫ್ ಮಾಡಿರೋದಲ್ಲ ನನ್ನ ಟೇಸ್ಟ್ನ ಕದ್ದಿರೋದು, ಅಷ್ಟಕ್ಕೂ ನಾನು ಮಾಡಿರೋ ಥರ ಜಗತ್ತಿನಲ್ಲಿ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದೇ ಗೊತ್ತಾ, ನಾನು ನಮ್ಮ ಅಜ್ಜಿ ಕಾಲದಾಗಿಂದ ಅವ್ರು ಹೇಳ್ಕೊಟ್ಟಿರೋಗೆ ಮಾಡಿರೋದು, ಇದುವರೆಗೂ ಆ ಟ್ರಿಕ್ ಯಾರಿಗೂ ಗೊತ್ತಿಲ್ಲ, ನಾನು ಅದಕ್ಕೆ ಬಾದಾಮಿ ಹುರಿದು ಪುಡಿ ಮಾಡಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಕ್ತೀನಿ, ಇದನ್ನಾಗೆ ಯಾರಿಗೂ ಗೊತ್ತಿಲ್ಲ, ಅದೇಗ್ರಿ ನನ್ನ ಟೇಸ್ಟಲ್ಲೇ ಬರೋಕ್ಕೆ ಸಾಧ್ಯ, ಇದು ಟೇಸ್ಟ್ನ ಕಾಪಿ ಮಾಡಿದ್ದೀರಾ ನೀವು, ನನಗೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಆ ಮ್ಯಾನೇಜರ್ ಹಲೋ ಮೇಡಮ್ ನೀವು ಹೇಳಿರೋ ಪ್ರಕಾರ ನಾವು ಅಡುಗೆಗೆ ಯಾವ ಪದಾರ್ಥಗಳನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ಅದ್ರ ಟೇಸ್ಟ್ ನಿಂತಿರೋಲ್ಲ, ಅವ್ರ ಕೈಗುಳದ ಮೇಲೆ ನಿಂತಿರುತ್ತೆ, ಹಾಗೆ ನಮ್ಮ ಚೆಫ್ ಕೂಡ ಒಳ್ಳೆ ಕೈಗೊಳ್ದವರು, ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದಾಗ ಸಾಕು ಮುಚ್ಚ್ರಿ, ನನಗೆ ಗೊತ್ತಿಲ್ಲದೆ ಇರೋದಾ, ವಯಸ್ಸಲ್ಲಿ ನಿಮ್ಕಿನ್ನ ದೊಡ್ಡವಳು ನಾನು, ಅದೆಷ್ಟು ಅನುಭವ ಆಗಿದೆ ನನಗೆ ಕೈ ರುಚಿ ಬಗ್ಗೆ ನೀವು ನನಗೆ ಹೇಳ್ಕೊಡ್ಬೇಕಾ ಅಂದಾಗ ಅದೇನಾಗುತ್ತೋ ಗೊತ್ತಿಲ್ಲ ರೀ, ಅದೇನ ನಿಮ್ಮ ಸ್ಪೆಷಲಿಸ್ಟು ಕುಕ್ಕು ಶೆಫ್ ಅಂತಿರಲ್ಲ, ಅದು ಯಾರು ತೋರಿಸ್ರಿ ಇವತ್ತು, ನನಗಿಂತ ಚೆನ್ನಾಗಿ ಮಾಡೋಕ್ಕೆ ಚಾನ್ಸೇ ಇಲ್ಲ, ನಾನು ನೋಡೇ ಬಿಡ್ತೀನಿ ಅವ್ರನ್ನ, ಇವತ್ತೆಷ್ಟೇ ಇದ್ದರೂ ನಾನು ಅವ್ರನ್ನ ನೋಡಲೇಬೇಕು ಅಂತ ಹೇಳಿ ಕಿರ್ಚಾಡ್ಕೊಂಡು ಕಿಚನ್ ಹತ್ರ ಹೋಗ್ತಾ ಇರ್ತಾಳೆ. ಈಗ ಹೋಟೆಲ್ನಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಮ್ಯಾನೇಜರ್ ಹಲೋ ಮೇಡಮ್ ನಿಂತ್ಕೊಳ್ಳಿ ಅಂತೇಳಿ ಅವಳನ್ನ ಎಷ್ಟು ತಡೆಗೆ ಹೋಗ್ತಾನೆ, ಆದರೆ ಅವಳು ಹೋಗ್ತಾನೆ ಇರ್ತಾಳೆ. ಫೈನಲ್ ಅವಳು ಮುಂದೆ ಬಂದು ನಿಂತ್ಕೊಂಡು ಹಲೋ ಮೇಡಮ್ ಇದು 5 ಸ್ಟಾರ್ ಹೋಟೆಲ್, ನಿಮ್ಮ ಮನೆ ಅಲ್ಲ, ಹೆಂಗೆ ಬೇಕಾಗಿ ನಡ್ಕೋಬೇಡಿ, ಹಾಗೆಲ್ಲ ಕಿಚನ್ಗೆ ಹೋಗೋಕ್ಕೆ ಯಾರಿಗೂ ಅಲೋ ಇಲ್ಲ ಅಂತಾಳೆ. ಓಹೋ ಹೋಗೋ ಆಗಿಲ್ವಾ, ಸರಿ ಹಾಗಂದ್ರೆ ಅದು ಯಾರು ನಿಮ್ಮ ಕುಕ್ ಅಂದ್ರಲ್ಲ ಅವ್ರನ್ನೇ ಕರೆಸಿ ನಾನೇ ನೋಡ್ತೀನಿ, ಅವರಿಂದನೇ ಇವತ್ತು ನನ್ನ ಕೆಲಸ ಹಾಳಾಯಿತು, ಅವರಿಂದನೇ ಇವತ್ತು ನಾನು ಮತ್ತೆ ಬೀದಿಗೆ ಬಂದೆ, ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಆದರೆ ಏನು ಮಾಡೋದು, ಇಂಥವ್ರಿಂದನೇ ನನ್ನ ಕೆಲಸ ಹಾಳಾಯ್ತು ಇವತ್ತು, ಅದೆಷ್ಟೊತ್ತಿದ್ರು ನಾನು ಅವ್ರು ನೋಡಲೇಬೇಕು ಅಂದಾಗ ಮೇಡಮ್ ಸುಮ್ಮನೆ ತಲೆ ತಿನ್ಬೇಡಿ, ನಿಮ್ಮಂಥವ್ರು 1000 ಜನ ಬರ್ತಾರೆ, ನಿಮ್ಮಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ನಮ್ಮ ಕೆಲಸ ಆಗಲ್ಲ, ನಮಗೆ ಅಂತಲೇ ಕೆಲಸ ಜಾಸ್ತಿ ಇದ್ದಾವೆ, ಸುಮ್ಮನೆ ಕಾಡದೆ ಹೋದರೆ ಸರಿ ಇವಾಗ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ ಆಯಿತು ಹೋಗ್ತೀನಿ, ಆದರೆ ಒಂದು ನನ್ನ ಕಿಚನ್ ಒಳಗೆ ಬಿಡು, ಇಲ್ಲ ಶೆಫ್ನ ಹೊರಕರಿ ಅಂತಾನೆ. ರೀ ಸುಮ್ಮನೆ ಹೋಗ್ರಿ ತಲೆ ತಿನ್ಬೇಡಿ, ಹಿತ ಬಂದು ಇವ್ರಿಗೆ ಬಿಲ್ ಪೇ ಮಾಡಿಸ್ಕೊಂಡು ಕಳಿಸ್ಕೊಡ್ರಿ ಅಂತ. ಆಗ ಯಪ್ಪ ನಿನ್ನ ಪೇನ ನಾನು ಮಾಡೇ ಮಾಡ್ತೀನಿ, ಬಿಲ್ ಪೇ ಮಾಡಿದೆ ಹಾಗೆ ಹೋಗಂಗಿಲ್ಲ, ಆದರೆ ಅವ್ರು ನೋಡಿ ಹೋಗಬೇಕು, ಅದೇನೇ ಆದರೂ ಪರವಾಗಿಲ್ಲ, ಇವತ್ತು ಅವರಿಂದ ನನ್ನ ಕೆಲಸ ಹೋಗಿದೆ, ನನ್ನ ಕಣ್ಣೀರು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಇವಾಗ ಸುಮ್ಮನೆ ಹೋದರೆ ಸರಿ, ಇಲ್ಲ ಸೆಕ್ಯೂರಿಟಿನ ತಂದು ಆಚೆ ಹಬ್ಬಿಸ್ತೀನಿ ಅಂತಾರೆ. ಅದಕ್ಕೆ ಕುಸುಮ ಸರಿ ಹೋಗ್ತೀನಿ, ಆದರೆ ಇವತ್ತು ನನ್ನ ಸಂಸಾರ ಹಾಳು ಮಾಡಿದಾರಲ್ಲ ಆ ಕುಕ್ ಸಂಸಾರನೂ ಹಾಳಾಗುತ್ತೆ, ಇವತ್ತು ನನ್ನ ಕಣ್ಣಲ್ಲಿ ನೀರು ತರಿಸಿದ್ದಾರೆ, ನಾಳೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ನೋಡ್ತಾ ಇರಿ, ಹಾಗೆ ಬಿಡೋದಿಲ್ಲ ಯಾರು ಕರ್ಮ ಅಂತ ಹೇಳ್ತಾರೆ. ರೀ ಸುಮ್ಮನೆ ಹೋಗ್ರಿ ಹಿತಾವ್ರೆ, ಇವ್ರಿಗೆ ಬಿಲ್ ಪೇ ಮಾಡಿಸ್ಕೊಂಡು ಮೊದಲು ಕಳಿಸಿ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಂಡು ಬಿಲ್ ಪೇ ಮಾಡೋಕ್ಕಂತ ಬಿಲ್ ನೋಡ್ತಾಳೆ, 1500 ಇರ್ತೈತಿ. ಯಾವಾಗದು ನೋಡಿ ಅಯ್ಯೋ 1500 ರೀ ಎಲ್ಲರೂ ನೋಡಿ ಅಂತಂದು ಹೋಟೆಲ್ನಲ್ಲಿ ತುಂಬ ಕಿಚ್ಚಾಡ್ತಿರ್ತಾಳೆ, ವಿಚಿತ್ರ ಆಡ್ತಾ ಇದ್ದಾರೆ. ಏನ್ರಿ ಇದು ಇವು ಬರೀ 1,000 ಸಂಖ್ಯೆ 1800 ಏನು ನಾನು ತಿಂದಿರೋ
ತಿಂದಿರೋದೇ ಅಥವಾ ಹೋಟೆಲ್ ಅವ್ರು ತಿಂದಿರೋದಿದೆಯಾ? ಇದಕ್ಕೇನಾದರೂ ಇನ್ನೊಂದು 200-300 ಹಾಕಿದ್ರೆ 1 ಕ್ವಿಂಟಲ್ ಅಕ್ಕಿ ಬರ್ತೈತೆ. ಅಷ್ಟೇ ಅಲ್ಲ 1200 ಅಂತಂದ್ರೆ ಏನು ನಿಮ್ಮ ಹೋಟೆಲ್ದು ರೇಷನ್ ಲಿಸ್ಟಲ್ಲಿ ಬಂದಿರೋದು ತೊಗೊಂಬಂದಿದ್ರೆ ಹೆಂಗೆ ಇಷ್ಟೊಂದು ದುಡ್ಡ? ಬರೀ ಒಂದು ಕದ್ಮಾಲಿಗೆ ಚಿನ್ನದಂತ ರೊಕ್ಕನ? ಅಯ್ಯೋ ದೇವ್ರೆ. ಆಗ ಮ್ಯಾನೇಜರ್ ಹೇಳ್ತಾನೆ, ಅಲ್ಲ ರೀ ದುಡ್ಡು ಕಟ್ಟಕ್ಕಾಗಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಹೋಟೆಲ್ಗೆ ಯಾಕೆ ಬರ್ತೀರಾ? ಸುಮ್ಮನೆ ಶೋಕಿಗೆ ಬಂದ್ಬಿಡ್ತೀರಾ ಅಂತ ಹೇಳಿದಾಗ, ಇದೇ ದುಡ್ಡಲ್ಲಿ ಏನಾದರೂ ನೀ ದರ್ಶಿನಿ ಹೋಟೆಲ್ಗೆ ಹೋದ್ರೆ 4 ಜನ 4 ಹೊತ್ತು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತಾನೆ. ಹಾಗಾದ್ರೆ ಅಲ್ಲೇ ಹೋಗ್ಬೇಕಿತ್ತು, ಇಲ್ಲೇ ಬಂದ್ರಿ ಅಂತ ಕೇಳಿದಾಗ ಅವಳು ಸೈಲೆಂಟ್ ಆಗ್ತಾಳೆ. ಅಲ್ಲ, ಸುಮ್ಮನೆ ಇವಾಗ ತಲೆ ತಿನ್ನೋದು ಬಿಟ್ಟು ದುಡ್ಡು ಪೇ ಮಾಡಿ ಹೋಗಿ ಅಂತಾರೆ. ಆಗ ಹಿತ ಅವ್ರೆ ಕರ್ಕೊಂಡು ಹೋಗಿ ಇವ್ರನ್ನ ಬಿಲ್ ಪೇ ಮಾಡಿಸ್ಕೊಂಡು ಕಳಿಸಿ ಅಂದಾಗ ಅವಳು ಕರ್ಕೊಂಡು ಹೋಗ್ತಾಳೆ. ಮೇಡಮ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಇವಾಗ ನೀವೇನಾದರೂ ಬಿಲ್ ಪೇ ಮಾಡಿಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಸರಿ ಪೇ ಮಾಡ್ತೀನಿ, ನೀನು ಸ್ವಲ್ಪ ವಿನಯವಾಗಿ ನಡ್ಕೊತಾ ಇದೆಯಾ, ಆ ವಿನಯಕ್ಕೆ ನಾನು ಸೋಲ್ತೀನಿ. ಸಾರಿ ಮೇಡಮ್ ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ದುಡ್ಡು ಕೊಟ್ಬಿಡಿ ಅಂತ ಹೇಳ್ತಾನೆ. ಹಾಂ ಕೊಡ್ತೀನಿ, ಅದೇ ಏನಾದರೂ ಆ ಮನುಷ್ಯ ಇದ್ದಿದ್ರೆ 10 ರೂಪಾಯಿ ಕೊಡ್ತಿದ್ದಿಲ್ಲ, ಎಷ್ಟು ಸೊಕ್ಕವನಿಗೆ ಅಂತ ಹೇಳ್ತಾನೆ. ಹಾಂ ಮೇಡಮ್ ಸಾರಿ ಅಂತೇಳಿ. ಸಾರಿ ಅಲ್ಲೇ ಇಟ್ಕೋ, ನನಗೆ ಯಾಕೆ ಕುಕ್ನ ತೋರಿಸು ಅಂತ ಹೇಳ್ತಾನೆ. ಸಾರಿ ಮೇಡಮ್ ಆ ಥರ ಕುಕ್ನ ತೋರಿಸ್ಕೊಳಕ್ಕಾಗಂಗಿಲ್ಲ, ಸ್ವಲ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ಇನ್ನೂ ಇಲ್ಲೇ ಇದ್ದೀರಾ ಹೋಗ್ತೀರಾ ಅಂತ ಹೇಳಿ ಮ್ಯಾನೇಜರ್ ಜೋರದಿಂದ ಕೀಗ್ತಾರೆ. ಹಾಂ ಹೋಗ್ತೀನಿ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದೆಲ್ಲ ಎಲ್ಲ ಕೇಳಿ ಭಾಗ್ಯಗೆ ಒಳಗೆ ಡೌಟ್ ಬರುತ್ತೆ. ಹಾಗೆ ಹೆಲ್ಪರ್ಗೆ ಕೇಳ್ತಾಳೆ, ಆಚೆಗಡೆ ಏನು ಜಗಳ ಆಗ್ತಿದೆ ಅನ್ಸುತ್ತೆ ಅಂದಾಗ ಆ ಹೆಲ್ಪರ್ ಹೇಳ್ತಾನೆ, ಇಲ್ಲ ಮೇಡಮ್ ಇದೆಲ್ಲ ಕಾಮನ್, ಮ್ಯಾನೇಜರ್ ಯಾರಿಗೂ ಬೈತಾ ಇರ್ತಾರೆ, ನೀವು ಸುಮ್ಮನೆ ಕೆಲಸ ನೋಡ್ಕೊಳ್ಳಿ ಅಂದಾಗ, ಅಲ್ಲ ಆದ್ರೂ ಡೌಟ್ ಬರ್ತಾ ಇದೆ. ಇಲ್ಲ ಮೇಡಮ್ ಆ ಥರ ಏನು ಇರಲ್ಲ ಅಂದ್ರೂ ಸಹ ಅವಳು ಆಚೆ ಬಂದು ನೋಡ್ತಾಳೆ. ಆಗ ಮ್ಯಾನೇಜರ್ ನಿಂತಿರ್ತಾರೆ. ಯಾಕೆ ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ ಮೇಡಮ್ ಇಂಥ ಕಸ್ಟಮರ್ ದಿನಕ್ಕೊಬ್ಬರು ಬಂದ್ರು ಅಷ್ಟೇ ನಮ್ಮ ಕತೆ, ಏನೋ ದುಡ್ಡು ಜಾಸ್ತಿ ಆಯ್ತು ಅಂತ ಕಿರ್ಚಾಡ್ತಾ ಇದ್ಲು ಅಂದಾಗ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಿಮಗೆಲ್ಲ ಪ್ರಾಬ್ಲಮ್ ಏನೂ ಆಗೋದಿಲ್ಲ, ಅಷ್ಟಕ್ಕೂ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ, ನಿಮ್ಗೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಆದಷ್ಟು ಸಾಲ್ವ್ ಮಾಡ್ತೀನಿ ಅಂದಾಗ, ಹಾಂ ಸರ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ನಡೀತಾ ಇದೆ ಅಂದಾಗ, ಸರಿ ಮೇಡಮ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಆದರೆ ಭಾಗ್ಯ ಪಾಪ ಯಾವ ಹೆಣ್ಮಗಳು ಏನೋ ಅವಳಿಗೂ ನಂತರ ಸಂಸಾರ ನಡೆಸೋದಿರುತ್ತೆ, ಇಲ್ಲಿದ್ದು ದುಡ್ಡು ನೋಡಿ ಅವಳಿಗೆ ತಲೆ ಕೆಟ್ಟಿರ್ಬೋದು ಅಂತ ಹೇಳ್ತಾಳೆ. ಆಗ ಇತ್ತ ಕುಸುಮ ತನ್ನ ಮನೆಗೆ ಬಂದು ರೀಚ್ ಆಗ್ತಾಳೆ. ಮನೆಗೆ ಬಂದು ಮೆಲ್ಲನೆ ಸ್ಲೋ ಆಗಿ ಯೋಚನೆ ಮಾಡ್ಕೊಂಡು ಬೆಲ್ಲಿ ಹೋಗ್ತಿರ್ತಾಳೆ. ಅದೇನಪ್ಪ ಅಂತಂದ್ರೆ, ಅಯ್ಯೋ ತಾಂಡೋಗೆ ದುಡ್ಡು ಬೇರೆ ಕೊಡೋದಿದೆ, ಮನೇನೆ ನಡ್ಸ್ಕೊಳೋದಿದೆ, ಇವಾಗ ಇದ್ದಿದ್ದ ಕೆಲಸ ಒಂದು ಹೋಯ್ತು, ಅದೇನು ಆ ಹೋಟೆಲ್ನಲ್ಲಿ 50,000 ರಸಾಯನ ತಿನ್ಬೇಕು ಅಂತ ಹೋದ್ರೆ ಅವ್ರು ನೋಡಿದ್ರೆ ಅಷ್ಟು ದುಡ್ಡು ಇಸ್ಕೊಂಡ್ರು. ಅಲ್ಲ ಅಷ್ಟಕ್ಕೂ ಆ ಶೆಫ್ ಹೇಗೆ ನಂತರನೇ ಸೇಮ್ ಅಡುಗೆ ಮಾಡೋಕ್ಕೆ ಚಾನ್ಸ್ ಇದೆ, ಆದರೂ ಮಸ್ತಾಗಿ ನಂತರನೇ ಮಾಡಿದ್ರಲ್ಲ, ಅದು ಹೇಗಾಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನೆ ಬಾಗ್ಲ ಹತ್ರ ನಿಂತಿರ್ತಾಳೆ. ಆಗ ಮನೆಯವರೆಲ್ಲ ಕಿರ್ಚಾಡೋರು ಕೇಳಿಸುತ್ತೆ. ಅಯ್ಯೋ ಇವರೇ ಕಿರ್ಚಾಡ್ತಾ ಇದ್ದಾರೆ ಅಂತ ಒಳಗೆ ಬಂದು ನೋಡಿದಾಗ, ಅಯ್ಯಯ್ಯೋ ಭಾಗ್ಯ ಬಾಬಾ ನೋಡ್ಬಾ ಇಲ್ಲಿ ಅಂತ ಹೇಳ್ದ. ಅಯ್ಯೋ ಏನಾಯ್ತು ರೀ ಅಂತ ಕೇಳಿದಾಗ, ನೋಡಲಿ ಟಿವಿಯಲ್ಲಿ ನಮ್ಮ ಭಾಗ್ಯ ಟಿವಿಯಲ್ಲಿ ಬರ್ತಾ ಇದ್ದಾಳೆ ಅಂತ ನೋಡಿದಾಗ ಟಿವಿಯಲ್ಲಿ 35 ವರ್ಷಕ್ಕೆ 10th ಬರೆದು ಪಾಸಾಗಿ ಇತಿಹಾಸ ಕ್ರಿಯೇಟ್ ಮಾಡಿದ್ದ ಭಾಗ್ಯ ಈಗ ಮತ್ತೊಂದು ಸಾಧನೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಇದು ನೋಡಿ ಭಾಗ್ಯಗೆ ಶಾಕ್ ಆಗುತ್ತೆ. ಆದರೆ ಅಲ್ಲೆಲ್ಲ ಖುಷಿ ಪಡ್ತಾ ಇರ್ತಾರೆ, ವಾವಮ್ಮ ಸೂಪರ್ ಅಂತೆಲ್ಲ ಅವ್ರ ಮಕ್ಕಳು, ಅವ್ರ ಅಮ್ಮ, ಅವ್ರ ಮಾವ ಎಲ್ಲರೂ ಖುಷಿಯಿಂದ ಚಿರಾಡ್ತಿರ್ತಾರೆ. ಆಗ ಇದನ್ನ ನೋಡಿ ಕುಸುಮ ಮಾತ್ರ ಶಾಕ್ ಆಗುತ್ತೆ. ಇದೇನಿದು ಅಂತ ಕೇಳಿದಾಗ, ಅಯ್ಯೋ ನಿನ್ಗಿನ್ನೂ ಗೊತ್ತಿಲ್ವಾ, ನಮ್ಮ ಭಾಗ್ಯ 5 ಸ್ಟಾರ್ ಹೋಟೆಲಲ್ಲಿ ದೊಡ್ಡ ಶೆಫ್ ಆಗಿದ್ದಾಳಂತೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ ಕುಸುಮ ಇದೊಂದು ಹೇಳ್ತೀನಿ ಕೇಳು, ಅದು ಯಾರೋ ಬೆಸ್ಟ್ ರಿವ್ಯೂವರ್ ಅಂತೆ, ಅವ್ರನ್ನ ಮೆಚ್ಚೋದು ತುಂಬಾ ಕಷ್ಟ ಅಂತೆ. ಆದ್ರೆ ನಮ್ಮ ಭಾಗ್ಯ ಅದೇನೋ ಅಡಿಗೆ ಮಾಡಿಕೊಟ್ಟು ಅವ್ರನ್ನ ಮೆಚ್ಚಿಸಿದ್ದಾಳೆ. ಅವ್ರ ಬಗ್ಗೆ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಅವರು ಎಲ್ಲ ಕಡೆ ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದಾರಂತೆ, ನೋಡಲ್ಲಿ ಅಂತ ಹೇಳಿ ತೋರಿಸ್ತಾರೆ. ಅದೇ ಟೈಮ್ಗೆ ಅಲ್ಲಿ ತಾಂಡವ್ ಬರ್ತಾನೆ. ಆ ನ್ಯೂಸ್ ನೋಡಿ ಅವನಿಗೂ ಶಾಕ್ ಆಗುತ್ತೆ. ಇತ್ತ ತಾಂಡವ್ ಮತ್ತೆ ಕುಸುಮ್ ಇಬ್ರು ಕನ್ಫ್ಯೂಸ್ ಆಗಿ ನಿಂತಿರ್ತಾರೆ. ಆಗ ಮನೆಯವರೆಲ್ಲ ಅಮ್ಮ ನೀನ್ ಸೂಪರ್ ಅಂತ ಹೇಳಿ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಮೂಮೆಂಟ್ನ. ಇತ್ತ ಹೋಟೆಲ್ನಲ್ಲಿ ಸಹ ಅವಳ ಬಗ್ಗೆ ನ್ಯೂಸ್ ಬರ್ತಾ ಇರೋದನ್ನ ನೋಡ್ಕೊಂಡು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆಗ ನ್ಯೂಸ್ನಲ್ಲಿ ಓದೋದು ಬರೆಯೋದು ಅಷ್ಟೇ ಅಲ್ಲ, ಲೈಫಲ್ಲಿ ಏನಿದ್ರು ಸಾಧನೆ ಮಾಡ್ಬೋದು. ಒಬ್ಬ ಗೃಹಮಹಿಳೆಯಾಗಿ ಈಗ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಇನ್ನು ಗೌರಿ ಶೆಟ್ಟಿ ಅವರು ಇವ್ರ ಕೈ ರುಚಿಗೆ ಮೆಚ್ಚಿ ಇಷ್ಟ ಬಂದ ಪೇಜ್ಗಳಲ್ಲೆಲ್ಲ ಅವ್ರ ಬಗ್ಗೆ ಹೊಗಳಿದ್ದಾರೆ. ಅವರನ್ನೇ ಮೆಚ್ಚಿಸಿರುವ ಭಾಗ್ಯ ಅವರು ಅವ್ರ ಬಗ್ಗೆ ರಿವ್ಯೂವರ್ ಕೊಟ್ಟಿದ್ದಾರೆ. ಅವರು ಅಷ್ಟು ಈಸಿಯಾಗಿ ಯಾರು ಮೆಚ್ಚೋದಿಲ್ಲ, ಆದರೆ ಅವರನ್ನೇ ಮೆಚ್ಚಿಸಿದ್ದ ಭಾಗ್ಯ ಅವರ ಕೈ ರುಚಿ ಅಂತದ್ದು ಅಂದ್ರು. ಈ ವಯಸ್ಸಲ್ಲಿ ಸಾಧನೆ ಮಾಡೋದು ನಮಗೆಲ್ಲ ಟ್ರೂ ಇನ್ಸ್ಪಿರೇಷನ್ ಅಂತ ಮಾತಾಡ್ತಾ ಇರ್ತಾರೆ. ಆಗ ಇದನ್ನೆಲ್ಲ ನೋಡಿ ವಾವ್ ಗ್ರೇಟ್ ಅಲ್ವಾ, ನಮ್ಮ ಭಾಗ್ಯ ಅವರು ಟಿವಿಯಲ್ಲಿ ಬರ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇವ್ರು ನಮಗೆ ಟ್ರೂ ಇನ್ಸ್ಪಿರೇಷನ್. ಇದು ಅವ್ರಿಗೆ ಹೆಸರು ಅಷ್ಟೇ ಅಲ್ಲ, ನಮ್ಮ ಹೋಟೆಲ್ಗೂ ಕೂಡ ಒಂದು ದೊಡ್ಡ ಹೆಸರು ತಂದು ಕೊಡ್ತೆ ಅಂತ ಹೇಳ್ತಾಳೆ. ಆಗ ಸರಿ ನಾ ಈ ವಿಷಯನ ಮೊದಲು ಹೋಗಿ ಭಾಗ್ಯಗೆ ಹೇಳ್ತೀನಿ ಅಂತ ಹೇಳಿ ಕಿಚನ್ಗೆ ಹೋಗ್ತಾಳೆ. ಅವಳ ಸೈಡಿಗೆ ಕರ್ಕೊಂಡು ಭಾಗ್ಯ ಅವರೇ ಬನ್ನಿ ಅಂತ ಹೇಳಿ ಹಗ್ ಮಾಡ್ತಾಳೆ. ಆಗ ಏನಾಯ್ತು, ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ ಇವಾಗ ನಾನು ನಿಮ್ಮನ್ನು ಹೊಗಳಿಲ್ಲ ಅಂದರೆ ನಾವೇ ವೇಸ್ಟ್ ರೀ, ನಾನು ಹೇಳಿದ್ನಲ್ಲ ನೀವು ನನಗೆ ಇನ್ಸ್ಪಿರೇಷನ್ ಅಂತ, ನಾನೇನು ಸುಮ್ಮನೆ ಹೇಳಿಲ್ಲ, ನಿಜವಾಗ್ಲೂ ನನಗೆ ಟ್ರೂ ಇನ್ಸ್ಪಿರೇಷನ್ ಅಂತ ಹೇಳ್ತಾಳೆ. ಅಯ್ಯೋ ಇವಾಗ ಇದನ್ನೆಲ್ಲ ನಿಲ್ಲಿಸಿ, ಅದೇನಂತ ಹೇಳಿ ನಂಗೆ ಮುಜುಗರ ಆಗ್ತಿದೆ ಅಂದಾಗ, ಅಯ್ಯೋ ನಾನು ನೋಡಿ ಎಷ್ಟು ದಡ್ಡಿದ್ದೀನಿ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ಬನ್ನಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಅವಳು ಕೂಡ ಟಿವಿ ಮುಂದೆ ಕರ್ಕೊಂಡು ನಿಲ್ಲಿಸ್ತಾಳೆ. ಆ ವಿಚಾರನ ನ್ಯೂಸಲ್ಲಿ ನೋಡಿ ಭಾಗ್ಯಗೆ ಶಾಕ್ ಆಗುತ್ತೆ. ಇತ್ತ ಮನೆಯಲ್ಲಿ ನ್ಯೂಸ್ ನೋಡ್ತಾ
ಇದ್ದ ತಾಂಡವ್, ಛೀ ಈ ಭಾಗ್ಯ ಏನಂತ ಬಂದ್ಬಿಟ್ಲು ನಮ್ಮ ಮನೆ ಮರ್ಯಾದಿನ ತೆಗೆ ಕೊಟ್ಟಿದ್ದಾಳೆ ಅನ್ಸತ್ತೆ ಅಂದಾಗ ಅವರಪ್ಪ, ಯಾಕೋ ಅವಳೇನು ಮಾಡಿದ್ಲು ಅಂತ ಕೆಲಸ ಏನು ಮಾಡಿದ್ದಾಳೆ, ಅವಳನ್ನ ಹೊಗಳ್ತಾ ಇದ್ದಾರಲ್ಲಿ, ತೆಗಳ್ತಾ ಇರಲಿಲ್ಲ, ಖುಷಿ ಪಡು ಅಂತ ಹೇಳ್ತಾಳೆ. ಆಗ ಬಂಗಾರಿ ಕೂಡ, ಹೌದು ತಾತ, ನನಗಂತೂ ತುಂಬ ಖುಷಿ ಆಗ್ತಿದೆ, ಅಮ್ಮನ ಟಿವಿಯಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರಂತ ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನೋಡಿ ಅಮ್ಮನ ಬಗ್ಗೆ ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಗುಡ್ಡ ಕೂಡ ಖುಷಿಯಿಂದ ಸೂಪರ್ ಸ್ಟಾರ್ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಹೇಳಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ ತಾಂಡವ್, ಓಯ್ ಸುಮ್ಮನೆ ಕುತ್ಕೊಳ್ಳೋ, ಸೂಪರ್ ಸ್ಟಾರ್ ನೋಡಿದ್ರೆ ಅಮ್ಮ, ನಿನ್ನ ಸೊಸೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಇವಾಗ ಯಾವುದೋ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ನಾನು ಅಂದಿಲ್ಲ ನಿಮ್ಮ ಸೊಸೆ ನಿಮಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ, ಇವಾಗ ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಅವ್ರಿಗೆ ತೋರಿಸ್ತಾನೆ. ಅವಾಗೆಲ್ಲ ನನ್ನ ಮುದ್ದಿನ ಸೊಸೆ ಅಂತ ಹೇಳ್ತಾ ಇದ್ದೀರಿ, ನೋಡಿದ್ರ ನಿಮ್ಮ ಸೊಸೆ ಇವಾಗ ಎಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾಳೆ ಅಂತಾಳೆ. ಆಗ ಅವರಪ್ಪ, ಹೌದು ತಾಂಡವ್, ಸರ್ಪ್ರೈಸೇ ಕೊಟ್ಟಿದ್ದಾಳೆ, ಆದರೆ ನೀನು ಹೇಳೋ ಪ್ರಕಾರ ಕೆಟ್ಟ ಸರ್ಪ್ರೈಸ್ ಅಲ್ಲ, ಇದು ಒಳ್ಳೆ ಸರ್ಪ್ರೈಸ್, ನಾವೆಲ್ರಿಗೂ ಖುಷಿಯಾಗಿದ್ದೀವಿ ಇದರಿಂದ ಅಂತ ಹೇಳ್ತಾರೆ. ಅಷ್ಟಕ್ಕೂ ಅಲ್ಲ ತಾಂಡವ್, ನೀನೇನೋ ಅವಳಿಗೆ ಬೈತಾ ಇದ್ದೆ ಮುಸ್ರು ತಿಕ್ಕಕ್ಕೂ ಲಾಯಕ್ಕಿಲ್ಲ ಅಂತ, ಇವಾಗ ನೋಡು 5 ಸ್ಟಾರ್ ಹೋಟೆಲಲ್ಲಿ ಶೆಫ್ ಆಗಕ್ಕೆ ಆಗಿದ್ದಾಳೆ, ಇವಾಗ ನೋಡು ನನ್ನ ಭಾಗ್ಯ ಅಂದು ಗತ್ತೇನಂತ ಅಂದಾಗ ಆಗ ಸುಗಂಧ ಕೂಡ, ನೋಡಿದ್ರೆ ಬಿಗ್ತಿಯಮ್ಮ, ನನ್ನ ಮಗಳು ಎಷ್ಟೆಲ್ಲ ಕೆಲಸ ಮಾಡಿದ್ದಾಳೆ, ಏನೋ ಅದಕ್ಕೂ ನನ್ನ ಸೊಸೆ ನಂತರ ಆಗಬೇಕು ಅಂತ ಹೇಳ್ತಾ ಇದ್ರಿ, ಇವಾಗ ನೋಡಿ ನಿಮ್ಮ ಸೊಸೆ ನಿಮ್ಮನ್ನೇ ಮೀರಿಸ್ಬಿಟ್ಟಿದ್ದಾಳೆ, ಅಂತೂ ಈ ವಿಚಾರ ನೋಡಿ ನನಗಂತೂ ಫುಲ್ ಖುಷಿ ಆಯ್ತಪ್ಪ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇರ್ತಾರೆ. ಆಗ ಕುಸುಮಗೆ ಮತ್ತು ತಾಂಡವ್ಗೆ ಮಾತ್ರ ಸ್ವಲ್ಪ ಸಿಟ್ಟಲ್ಲೇ ಇರ್ತಾರೆ. ಕುಸುಮ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ತಿಳಿದಾನೆ ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಸುಮ್ಮನೆ ನಿಂತಿರ್ತಾಳೆ. ಸೊ ಹಾಗಾದ್ರೆ ನಾಳೆ ಸಂಚಿಕೆಯಲ್ಲಿ ಏನಾಗ್ಬೋದು ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೀವು ನಾಳೆವರೆಗೂ ವೇಟ್ ಮಾಡಿ. ಅಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.